ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಬಂದು 10.075 mm ಕ್ರೋಶ ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಎಲ್ಲದಕ್ಕೂ ಸೇಮ್ ಕ್ರೋಶನೇ ತೊಗೋತೀವಿ. ಮತ್ತು ಇದಕ್ಕೆ ನಾನು ಈ ಥರ ನೋಡಿ, ಈ ಥರ 2 ಟೈಪ್ಸ್ ಆಫ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಾನು ಕಾಪರಲ್ಲಿ ತೊಗೊಂಡಿದ್ದೀನಿ. ಏನಕ್ಕಂದರೆ ಸ್ಯಾರಿದು ಪಲ್ಲು ಕಲರ್ ಒಂದು ಕಾಪರಲ್ಲಿದೆ. ಸೊ ನಾನು ಕಾಪರ್ ಕಲರ್ದು ಈ ಥರ ರಿಂಗ್ ಬೀಡು ಮತ್ತು ಚಕ್ರ ಬೀಡು ಮತ್ತು ನಾರ್ಮಲ್ 3 mmದು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ಯಾರಿದು 2 ಕಲರ್ಸ್ ಇದೆ. ಅದು ಪಿಂಕ್ ಕಲರ್ ಒಂದಿದೆ, ಲೈಟ್ ಪಿಂಕ್ ಇದೆ ಒಂದು, ಇನ್ನೊಂದು ಪರ್ಪಲ್ ಕಲರಲ್ಲಿದೆ. ಸೊ ಇದಕ್ಕೆ ನಾನು 7 ಎಳೆ ದಾರನ ತೊಗೊಂಡಿದ್ದೀನಿ. 6 ಎಳೆ ತೊಗೊಂಡಿಲ್ಲ, 7 ಎಳೆ ತೊಗೊಂಡಿದ್ದೀನಿ. ಎರಡೂ ಅಷ್ಟೇ ಸೇಮ್, ಎರಡೂ 7 ಎಳೆ ತೊಗೊಂಡಿದ್ದೀನಿ ದಾರನ. ಬನ್ನಿ ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ತೋರಿಸ್ಕೊಡ್ತೀನಿ ಇವಾಗ. ನೋಡಿ, ಸ್ಯಾರಿ ಪಲ್ಲು ಏನಿದೆ ಆ ಪಲ್ಲುದು ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಿ. ಸ್ಯಾರಿ ಬಾಡಿ ಕಲರ್ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ನಾಟ್ ಮಾಡ್ಕೊಳ್ಳಿ. ತ್ರೀ ಟೈಮ್ಸ್ ಲಾಕ್ ಆದಮೇಲೆ ಈಗ ಏನದು ಕ್ರೋಶದಲ್ಲಿ ಇನ್ಸರ್ಟ್ ಮಾಡಿ ತೆಗೆದಿದ್ವಲ್ಲ ಅದರೊಳಗಡೆಯಿಂದ ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ 1 2 3 4 5 ಚೈನ ತಗೊಂಡು ನೋಡಿ ಇಲ್ಲಿಗೆ ಬರೋ ತಲೆಗೆ ಲಾಕ್ ಮಾಡಿ. ಆದಮೇಲೆ ಮತ್ತೆ 1 2 3 ಚೈನ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆಮೇಲೆ ಮತ್ತೆ 1 2 3 ಚೈನ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಅದಾದಮೇಲೆ ನಾವು ಬಿಗ್ ಬೀಡ್ ತೊಗೊಂಡಿದ್ವಲ್ವ, ಆ ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ, ಇನ್ಸರ್ಟ್ ಆದಮೇಲೆ ದಾರದೊಳಗಡೆ ತೊಗೊಂಡು ಒಳಗಡೆ ತೊಗೊಂಡು ಬೀಡ್ ಲಾಕ್ ಮಾಡಿ. ಮತ್ತು ಆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಹಾಗೆ ಲಾಕ್ ಆದಮೇಲೆ ಮತ್ತೆ 1 2 3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 1 2 3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ನೋಡಿ, ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 1 2 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತು 1 2 3 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಲಾಕ್ ಆದಮೇಲೆ ಮತ್ತೆ ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಆದಮೇಲೆ ಅದು ಲೂಫ್ ಒಳಗಡೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆದಮೇಲೆ ಬೀಡ್ ಲಾಕ್. ಆಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಆದಮೇಲೆ 1 2 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತು 1 2 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತು 1 2 3 4 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ನಿಮಗೆ ಫುಲ್ ಬೇಸ್ ಲೈನ್ ಏನಿದೆ ಅದು ಹೀಗೇ ವರ್ಕ್ ಆಗ್ತಾ ಹೋಗುತ್ತೆ. ನೋಡಿ, 5 ಚೈನ್ 3 ಚೈನ್ 3 ಚೈನ್ ಬೀಡು, ಮತ್ತು 3 ಚೈನ್ 3 ಚೈನ್ 5 ಚೈನ್ 3 ಚೈನ್ 3 ಚೈನ್ ಬೀಡು, ಮತ್ತು 3 ಚೈನ್ 3 ಚೈನ್ 5 ಚೈನ್. ನೋಡಿ, ಹೀಗೇ ಬರುತ್ತೆ ಫುಲ್ಲು. ಇದಾದಮೇಲೆ ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳಿ. ಆಸ್ ಯೂಶುವಲ್ 3 ನಾಟ್ಸೇ ಹಾಕಿ.
ಅದು ಸ್ವಲ್ಪ ಟೈಟಾಗಿ ಹಾಕಿ, ಇಲ್ಲಾಂದರೆ ರಿಮೂವ್ ಆಗುತ್ತೆ. ರಿಮೂವ್ ಏನಾಗಲ್ಲ, ಗ್ಲೂ ಹಾಕಿ ಅಂಟಿಸಿ ಲಾಸ್ಟಿಗೆ ಅದನ್ನ ಕಟ್ ಮಾಡಿ ಆದಮೇಲೆ ಆಗ ನಿಮಗೇನಾದ್ರು ರಿಮೂವ್ ಆಗೋ ಚಾನ್ಸಸ್ ಏನಿರಲ್ಲ. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಲೂಫ್ ತೊಗೊಂಡು ಲಾಕ್ ಹಾಕಿ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ಫಸ್ಟ್ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿಗೇ ಲಾಕ್ ಮಾಡಿ ಲಾಕ್ ಆದಮೇಲೆ ಮತ್ತೆ 1 2 3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ಎಲ್ಲಿಗೆ ಬರುತ್ತೋ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ 3 ಚೈನ್ದು ಅಲ್ಲಿಗೆ ಲಾಕ್ ಮಾಡಿ ಅದು ಲಾಕ್ ಆದಮೇಲೆ 1 2 ಸೂಜಿ ಮೇಲೆ ಒಂದು ಸಲ ಅಲ್ಲ 2 ಸಲ ದಾರ ತಗೊಂಡು ಬೀಡಿಂದ ಏನದು ದಾರ ಇತ್ತು ನೋಡಿ ಅಲ್ಲಿ ಬೀಡಿಂದ ಇದ್ದಿದ್ದ ದಾರಕ್ಕೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಬೀಡಿಂದ ಏನಿರುತ್ತಲ್ವ ಅದು ಲೂಫ್ ಅದರೊಳಗಡೆಯಿಂದ ಲೂಫ್ ಎಳ್ಕೊಂಡು 2ರಲ್ಲಿ 1 ಮಾಡಿ 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 ಮಾಡಿ. ಸೊ ಇಲ್ಲಿ ನಿಮಗೆ ಟ್ರಿಪಲ್ ಕ್ರೋಶೆ ಒಂದು ಕಂಬ ಆಗುತ್ತೆ. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಬೀಡ್ದು ಬ್ಯಾಕ್ ಸೈಡ್ ಏನಿದೆ ಆ ದಾರದಿಂದ ಲೂಫ್ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಸಲ 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಆದಮೇಲೆ ಮತ್ತೆ ಕ್ರೋಶೆ ಮೇಲೆ ದಾರ ತೊಗೊಳ್ಳಿ, 2 ಸಲ ದಾರ ತೊಗೊಳ್ಳಿ, ಆ ಲೂಫಲ್ಲಿ ಲೂಫ್ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ನೋಡಿ ಹೀಗೇ ಮಾಡಿ. ಎರಡರಲ್ಲಿ 1 ಸೂಜಿ ಮೇಲೆ 2 ಸಲ ದಾರ, ಒಂದು ಲೂಫ್ ಎಳ್ಕೊಳ್ಳಿ, 2ರಲ್ಲಿ 1 ಮಾಡಿ 2ರಲ್ಲಿ 1 ಮಾಡಿ 2ರಲ್ಲಿ 1 ಮಾಡಿ. ಸೇಮ್ ಹೀಗೇ ಮಾಡ್ತಾ ಬನ್ನಿ. ಮತ್ತು ಸೂಜಿ ಮೇಲೆ 2 ಸಲ ದಾರ, ಮತ್ತು ಸೂಜಿ ಮೇಲೆ 2 ಸಲ ದಾರ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ 2 ಸಲ ದಾರ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಸೊ ನಿಮಗಿಲ್ಲಿ ಟ್ರಿಪಲ್ ಕ್ರೋಶೆ ಫಾರ್ಮ್ ಆಗುತ್ತೆ. ಸೂಜಿ ಮೇಲೆ ದಾರ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ 2 ಸಲ ದಾರ, ಬೀಡ್ದು ಬ್ಯಾಕ್ ಸೈಡ್ ಏನಿರುತ್ತಲ್ಲ ಆ ಥ್ರೆಡ್ ಒಳಗಡೆಯಿಂದ ಒಂದು ಲೂಫ್ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮಾಡಿ. ಸೊ ನಿಮಗೆ ಟ್ರಿಪಲ್ ಕ್ರೋಶೆ ಫಾರ್ಮ್ ಆಗುತ್ತೆ. ಸೂಜಿ ಮೇಲೆ 2 ಸಲ ದಾರ ತೊಗೊಳ್ಳಿ, ಲೂಫ್ ಎಳ್ಕೊಳ್ಳಿ, 2ರಲ್ಲಿ 1 2ರಲ್ಲಿ 1 ಮಾಡಿ. ಟೋಟಲಾಗಿ 1 2 3 4 5 6 7 8 9 10 11 12 ಆಯಿತು. 13th 1 14 ಟ್ರಿಪಲ್ ಕ್ರೋಶೆಸ್, 15 ಟ್ರಿಪಲ್ ಕ್ರೋಶೆ, ಆಮೇಲೆ 16 ಟ್ರಿಪಲ್ ಕ್ರೋಶೆ, 16 ಆದಮೇಲೆ ನಿಮಗೆ ನೋಡಿ ಫಸ್ಟ್ ಬೇಸ್ ಲೈನಲ್ಲಿ 3 ಚೈನ್ಗೆ ಏನು ಹಾಕಿದ್ವಲ್ವ ಗ್ಯಾಪು, ಆ ಗ್ಯಾಪಲ್ಲಿ ಲಾಕ್ ಮಾಡಿ. ಲಾಕ್ ಆದಮೇಲೆ ನೋಡಿ ನಿಮಗೆ ಟ್ರಿಪಲ್ ಕ್ರೋಶೆದು ಆರ್ಚ್ ಬಂದು ಈ ಥರ ಕಾಣಿಸುತ್ತೆ. ಅದಾದಮೇಲೆ ಮತ್ತೆ 1 2 3 ಈಗ 3 ಚೈನ್ದು ಏನಲ್ಲಿ ಲಾಕ್ ಮಾಡ್ತಿದ್ದೀವಿ ಅಲ್ಲಿ ಮತ್ತೆ ಬೇರೆ ಇನ್ನೊಂದು ಡಿಸೈನ್ ಇನ್ನೊಂದು ಆರ್ಚ್ ಬರುತ್ತೆ. ಅದಾದಮೇಲೆ 5 ಚೈನ್ ಏನು ಹಾಕ್ತೀವಿ ಅಲ್ಲಿ ಬಂದು ನಿಮಗೆ ಕುಚ್ಚು ಬರುತ್ತೆ. 5 ಚೈನ್ನ ಬೇಸ್ ಲೈನಲ್ಲಿ 5 ಚೈನ್ಗೆ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡಿ. ಮತ್ತು 1 2 3 ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೇಸ್ ಲೈನ್ದು 3 ಚೈನ್ ಲಾಕ್ ಇತ್ತಲ್ವ ಅಲ್ಲಿ ಲಾಕ್ ಮಾಡಿ. ಆಮೇಲೆ ಮತ್ತೆ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಹೀಗೇ ಟ್ರಿಪಲ್ ಕ್ರೋಶೆಸ್ನ ಫಿಲ್ ಮಾಡ್ತಾ ಬನ್ನಿ. ಟೋಟಲಾಗಿ ನಮಗೆ ಇಲ್ಲಿ 16 ಟ್ರಿಪಲ್ ಕ್ರೋಶೆಸ್ ಬರುತ್ತೆ. 2 3 4
4 5 6 7 8 9 10 11 12 13 14 15 16 ನೋಡಿ ಟೋಟಲಾಗಿ 16 ತ್ರಿಬಲ್ ಕ್ರೋಶಸ್ ಬರ್ತಾಯಿದೆ. 16 ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ದು ಲಾಕ್ ಮಾಡಿದ್ವಿ ನೋಡಿ ಬೇಸ್ ಲೈನಲ್ಲಿ, ಅಲ್ಲಿಗೆ ಲಾಕ್ ಮಾಡಿ ಅದು ಲಾಕ್ ಆದಮೇಲೆ ಮತ್ತೆ ಅಗೇನ್ 1 2 3 ಚೈನ್ನ ತೊಗೊಂಡು ಬೇಸ್ ಲೈನಲ್ಲಿ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿದ್ವಲ್ವ ಅಲ್ಲಿಗೆ ಲಾಕ್ ಮಾಡಿ, ಮೇಲೆ 5 ಚೈನ್ ಇದು 5 ಚೈನ್ದು ಗ್ಯಾಪ್ ಏನಿತ್ತು ಬೇಸ್ ಲೈನಲ್ಲಿ ಅಲ್ಲಿಗೆ ಲಾಕ್ ನೋಡಿ. ನಿಮಗೆ ಸೆಕೆಂಡ್ ಸ್ಟೆಪ್ ಫುಲ್ಲು ಹೀಗೇ ಕಂಟಿನ್ಯೂ ಆಗುತ್ತೆ. ಈಗ ಬನ್ನಿ ನಿಮಗೆ ತರ್ಡ್ ಸ್ಟೆಪ್ನ ತೋರಿಸ್ಕೊಡ್ತೀನಿ ಹೇಗೆ ಹಾಕೋದು ಅಂತ. ನೋಡಿ ಈಗ ತರ್ಡ್ ಸ್ಟೆಪ್ಗೆ ದಾರ ಕೈಗೆ ಸುತ್ಕೊಂಡಿದ್ದೀನಿ ಆಲ್ರೆಡಿ. ದಾರ ಕೈಗೆ ಸುತ್ಕೊಂಡು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ವ ಅಲ್ಲೇ ಲಾಕ್ ಮಾಡಿ ನಾರ್ಮಲಾಗಿ 3 ಟೈಮ್ಸೇ ಲಾಕ್ ಮಾಡಿ ಲಾಕ್ ಆದಮೇಲೆ ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅದರೊಳಗಡೆಯಿಂದ ನಾನು ಮತ್ತೆ ಕ್ರೋಶನ ಇನ್ಸರ್ಟ್ ಮಾಡ್ಕೊಂಡಿದ್ದು ಲಾಕ್ ಮಾಡಿ ಮತ್ತು 1 2 3 4 ಚೈನ್ನ ಹಾಕ್ಕೊಂಡು ನೋಡಿ ಇಲ್ಲಿ ಬೇಸ್ ಲೈನ್ ಲಾಕ್ ಮಾಡಿದ್ವಲ್ವ 5 ಚೈನ್ ಗ್ಯಾಪಲ್ಲಿ ಅಲ್ಲಿ ಲಾಕ್ ಮಾಡಿ, ಇದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಫಸ್ಟು ಸ್ಟಾರ್ಟಿಂಗ್ ಏನು ಕಂಬ ಇತ್ತು ಆ ಕಂಬದಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಒಂದು ಫಸ್ಟ್ ಟೈಮು ಡಬಲ್ ಕ್ರೋಶೆ ಆದಮೇಲೆ ನಾವು ಏನು ಬೀಡ್ ತೊಗೊಂಡಿದ್ವಲ್ವ ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನಿಮಗೀಗ ಒಂದೇ ಸಲ ದಾರ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಮತ್ತೆ ಕಂಬನ ಹಾಕ್ತಾ ಹೋಗಿ. ನಿಮಗೀಗ ಒಂದೇ ಸಲ ದಾರ ತೊಗೊಳಕ್ಕೆ ಗೊತ್ತಾಗಿಲ್ಲ, ಬೀಡ್ಸ್ನ ತೊಗೊಳಕ್ಕೆ ಗೊತ್ತಾಗಿಲ್ಲ ಅಂತ ಅಂದರೆ ನೀವು ಒಂದೊಂದನ್ನೇ ತೊಗೊಂಡು ಹಾಕೋಬೋದು. 3 4 ಇದ್ಮೇಲೆ ಮತ್ತೆ ಬೀಡನ್ನ ತಗೊಳ್ಳಿ. ನೋಡಿ ಮತ್ತೆ ಇನ್ಸರ್ಟ್ ಮಾಡಿ ಮತ್ತೆ ನೀವು ಕಂಬನ ಹಾಕಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು ಹೀಗೇ ಡಬಲ್ ಕ್ರೋಶೆನ ಹಾಕಿ ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ತೊಗೊಂಡು ಆ ಸ್ಪೇಸ್ ಏನಿತ್ತಲ್ವ ಸ್ಪೇಸ್ ಒಳಗಡೆ ಮತ್ತೆ ಡಬಲ್ ಕ್ರೋಶೆನ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಳ್ಳಿ. ತ್ರಿಬಲ್ ಕ್ರೋಶೆದು ಸ್ಪೇಸ್ ಏನಿತ್ತು ಅಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ ಟೋಟಲಾಗಿ 8 ಬೀಡ್ಸ್ ಆಗಿದೆ ಇವಾಗ. ಆಮೇಲೆ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಹೀಗೇ ಟೋಟಲಾಗಿ ಕಂಬ ಹಾಕ್ತಾನೆ ಬನ್ನಿ ಆರ್ಚ್ ಮುಗಿಯೋವರೆಗೂ.
ಕೊನೆಗೆ ಹೇಳ್ತೀನಿ ನನಗೆ ಎಷ್ಟು ಬೀಡು ಆಗಿದೆ ಅಂತ ಹೇಳಿ. ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಕಂಬನ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಟೋಟಲಾಗಿ ಇಲ್ಲಿವರೆಗೂ 12 ಬೀಡ್ಸ್ ಆಗಿದೆ. ಮತ್ತು ಸೂಜಿ ಮೇಲೆ ದಾರ ತಗೊಳ್ಳಿ, ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ತಗೊಳ್ಳಿ, ಮತ್ತು ಡಬಲ್ ಕ್ರೋಶೆನ ಹಾಕಿ ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಮತ್ತೊಂದು ಡಬಲ್ ಕ್ರೋಶೆನ ಹಾಕಿ ಟೋಟಲಾಗಿ 14 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಅದು 3 ಚೈನ್ದು ಗ್ಯಾಪ್ ಇತ್ತಲ್ವ ಅಲ್ಲಿಗೆ ಲಾಕ್ ಮಾಡಿ. ಅದು ಲಾಕ್ ಆದಮೇಲೆ ನೋಡಿ ಹೀಗೆ ಬರುತ್ತೆ ಡಿಸೈನು ನಿಮಗೆ. 10 11 12 13 14 ಬೀಡ್ಸ್ ಬಂದಿದೆ ನೋಡಿ ನಿಮಗೆ ಇಲ್ಲಿ. 14 ಬೀಡ್ಸ್ ಆದಮೇಲೆ ಮತ್ತೆ 1 2 3 4 5 ಚೈನ್ನ ತೊಗೊಂಡು 5 ಚೈನ್ದು ಗ್ಯಾಪ್ ಇತ್ತಲ್ವ ಆ 5 ಚೈನ್ದು ಗ್ಯಾಪ್ಗೆ ಲಾಕ್ ಮಾಡಿ. 5 ಚೈನ್ದು ಗ್ಯಾಪ್ ಇತ್ತಲ್ವ ಆ 5 ಚೈನ್ದು ಗ್ಯಾಪ್ಗೆ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಹೀಗೆ ಕಂಬ ಹಾಕಿ, ಕಂಬ ಹಾಕಾದ್ಮೇಲೆ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಮತ್ತು ಈಗ ಸ್ಟಾರ್ಟಿಂಗಲ್ಲಿ ಏನು ಅರ್ಚ್ಗಳು ಹಾಕಿದ್ರಲ್ವ, ಕಂಬ ಹಾಕ್ಕೊಂಡು ಹೋದ್ರಲ್ವ, ಅದೇ ಥರ ಕಂಬಗಳನ್ನ ಟೋಟಲಾಗಿ 15 ಬೀಡ್ಸ್ ಬರುತ್ತೆ. 14 ಬೀಡ್ಸ್ ಬರುತ್ತೆ, 15 ಕಂಬ ಬರುತ್ತೆ. ಯಾಕಂದರೆ ಫಸ್ಟು ಕಂಬಗೆ ನಾವು ಬೀಡ್ ಇನ್ಸರ್ಟ್ ಮಾಡಿರಲ್ಲ, ಅದಾಗಿ 14 ಬೀಡು 15 ಡಬಲ್ ಕ್ರೋಶೆ ಬರುತ್ತೆ. ಬೀಡ್ ಇನ್ಸರ್ಟ್ ಮಾಡಿ ಮತ್ತು ಗ್ಯಾಪ್ ಒಳಗಡೆಯಿಂದ ಲೂಫ್ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಮಾಡಿ, ಆಮೇಲೆ ಬೀಡ್ ಇನ್ಸರ್ಟ್ ಮಾಡಿ ಮತ್ತು ಲೂಫ್ ಅದು ಏನಿತ್ತು ಸ್ಪೇಸ್ ಆ ಸ್ಪೇಸ್ ಒಳಗಡೆಯಿಂದ ಲೂಫ್ ಎಳ್ಕೊಂಡ್ರು 2ರಲ್ಲಿ 1 2ರಲ್ಲಿ 1 ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ತಗೊಳ್ಳಿ, ಗ್ಯಾಪಲ್ಲಿ ಲೂಫ್ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 15 ಕಂಬಗಳು ಬರುತ್ತೆ, 14 ಬೀಡ್ಗಳು ಬರುತ್ತೆ ನಿಮಗೆ. ಫುಲ್ಲು ಥರ್ಡ್ ಸ್ಟೆಪ್ಪು ನಿಮಗೆ ಹೀಗೇ ಕಂಟಿನ್ಯೂ ಆಗುತ್ತೆ. ಮತ್ತು ಇದೇ ಫೈನಲ್ ಸ್ಟೆಪ್ಪು ನಿಮಗೆ. ಅದಾದಮೇಲೆ ನೀವು ಸ್ಟೋನ್ ಚೈನ್ ಆದರೂ ಓಕೆ, ಇಲ್ಲ ಅಂತಂದರೆ ಬಾಲ್ ಚೈನ್ ಆದ್ರೂ ಓಕೆ, ನೀವು ಸ್ಟಿಕ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೋಡಿ ಹೀಗೆ ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ತಗೊಂಡು ಸ್ಪೇಸ್ ಇತ್ತಲ್ವ ಆ ಸ್ಪೇಸ್ ಒಳಗಡೆಯಿಂದ 2ರಲ್ಲಿ 1 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 2ರಲ್ಲಿ 1 ಬೀಡ್ ತಗೊಳ್ಳಿ, 2ರಲ್ಲಿ 1 ಮಾಡಿ ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ತಗೊಳ್ಳಿ, 2ರಲ್ಲಿ 1 2ರಲ್ಲಿ 1 ಮಾಡಿ ಮತ್ತು ಬೀಡ್ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು 2ರಲ್ಲಿ 1 2ರಲ್ಲಿ 1 ಮಾಡಿ ಮತ್ತು ಬೀಡ್ ಇನ್ಸರ್ಟ್ ಮಾಡಿ 2ರಲ್ಲಿ 1 2ರಲ್ಲಿ 1 ಮಾಡಿ ಮತ್ತು ಬೀಡ್ ತಗೊಳ್ಳಿ, ಬೀಡ್ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಸ್ಪೇಸ್ ಇತ್ತಲ್ವ ಸ್ಪೇಸ್ ಒಳಗಡೆಯಿಂದ ಲೂಫ್ ಎಳ್ಕೊಂಡು ನಿಮಗೆ ಟೋಟಲಾಗಿ 3 ಲೂಫ್ ಬಂದು ನಿಮಗೆ ಕ್ರೋಶ ಮೇಲೆ ಇರುತ್ತೆ. 2ರಲ್ಲಿ 1 2ರಲ್ಲಿ 1 2 ಸಲ ಮಾಡಿ ಆದಮೇಲೆ ನೋಡಿ ಹೀಗೆ ಬರುತ್ತೆ ಡಿಸೈನು. ಅದಾದಮೇಲೆ ಅಲ್ಲಿ 3 ಚೈನ್ದು ಗ್ಯಾಪ್ ಇತ್ತಲ್ವ ಆ ಗ್ಯಾಪಲ್ಲಿ ಲಾಕ್ ಮಾಡಿದ್ವಿ ನೋಡಿ, ಅದೇ ಗ್ಯಾಪ್ ಮೇಲೆ ಲಾಕ್ ಮಾಡಿ ಮತ್ತು 5 ಚೈನ್ನ ಹಾಕ್ಕೊಂಡು 5 ಚೈನ್ದು ಗ್ಯಾಪಲ್ಲಿ ಲಾಕ್ ಮಾಡಿ. ನಿಮಗೆ ಥರ್ಡ್ ಸ್ಟೆಪ್ಪನ್ನು ಹೀಗೇ ಫುಲ್ಲು ಸ್ಯಾರಿ ಕಂಟಿನ್ಯೂ ಆಗುತ್ತೆ. ನೋಡಿ ಹೀಗೇ ಬರುತ್ತೆ ಫುಲ್ಲು ಸ್ಯಾರಿ. ಅದಾದಮೇಲೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ, ನಿಮಗೆ ಡಿಸೈನ್ ಹೀಗೆ ಕಾಣಿಸುತ್ತೆ. ನಾನು ಇದಕ್ಕೆ ಇದು ಸ್ಟೋನ್ ಚೈನ್ನ ಸ್ಟಿಕ್ ಮಾಡಿದ್ದೀನಿ, ಡ್ರೈ ಆಗಿದೆ ನೋಡಿ, ಡಿಸೈನ್ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.